ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಸನಾತನ ಧರ್ಮದಲ್ಲಿ ಬರುವಂತಹ ಷೋಡಶ ಸಂಸ್ಕಾರಗಳು, ಇದರಲ್ಲಿ ಬರುವಂತಹ ಚೂಡಾಕರ್ಮ ಹಾಗೂ ಅಕ್ಷರಾಭ್ಯಾಸ, ಈ ಎರಡು ಟಾಪಿಕನ್ನು ಕವರ್ ಮಾಡಲಿಕ್ಕಿದ್ದೇವೆ. ಮೊದಲಿಗೆ ಚೂಡಾಕರ್ಮ. ಶುಚಿ, ಸೌಂದರ್ಯ, ಉತ್ಸಾಹದ ವೃದ್ಧಿಗಾಗಿ ಮೊದಲ ಬಾರಿಗೆ ಬಾಲಕನ ಕೇಶವನ್ನು ಕತ್ತರಿಸುವ ಸಂಸ್ಕಾರವೇ ಈ ಚೂಡಾಕರ್ಮ ಅಥವಾ ಚೌಲ. ಸುಶ್ರುತ ಸಂಹಿತೆಯಲ್ಲಿ ಪಾಪ ಉಪಶಮನಂ, ಕೇಶ ನಖ ರೋಮಾಪಮಾರ್ಚನಂ, ಹರ್ಷಲಾಘವ ಸೌಭಾಗ್ಯಕರಮುತ್ಸಾಹವರ್ಧನಂ. ಕೂದಲು ಉಗುರುಗಳನ್ನು ಕಾಲಕಾಲಕ್ಕೆ ತೆಗೆಯುವುದರಿಂದ ಕೊಳೆ ದೂರವಾಗಿ ಶರೀರವು ಲಘುವಾಗುವುದರೊಂದಿಗೆ ಹರ್ಷ, ಉತ್ಸಾಹ ಹಾಗೂ ಸೌಭಾಗ್ಯ ವೃದ್ಧಿಯಾಗುತ್ತದೆ ಎನ್ನಲಾಗಿದೆ. ಹುಟ್ಟಿದ ಮೊದಲನೇ ವರ್ಷದಲ್ಲಿ ಅಥವಾ ಮೂರನೇ ವರ್ಷದಲ್ಲಿ ಈ ಸಂಸ್ಕಾರದ ಆಚರಣೆ ಎಂದು ಮನುಸ್ಮೃತಿಯಲ್ಲಿ ಉಕ್ತವಾಗಿದೆ. 5ನೇ ವರ್ಷದಲ್ಲಿಯೂ ಈ ಸಂಸ್ಕಾರವನ್ನು ಆಚರಿಸಬಹುದೆಂದು ಸಂಸ್ಕಾರ ದೀಪಕದಲ್ಲಿ ಹೇಳಿದೆ. ಅದರಲ್ಲೂ ಉಕ್ತ ಕಾಲದ ಅಂದರೆ 1, 3 ಹಾಗೂ 5ನೇ ವರ್ಷದ ಉತ್ತರಾಯಣದ ಶುಕ್ಲ ಪಕ್ಷದ ಶುಭ ದಿನಗಳಂದು ಆಚರಿಸಬೇಕು. ಮಾತಾ ಪಿತೃಗಳು ನಿರ್ಧರಿತ ದಿನದಂದು ಸಂಸ್ಕಾರದ ಅಂಗಗಳಾದ ಹೋಮಾದಿಗಳನ್ನು ಆಚರಿಸಬೇಕು. ಬಾಲಕನ ಕೂದಲನ್ನು ಮೊಸರು, ತುಪ್ಪ, ನೀರಿನಿಂದ ತೋಯಿಸಿ ತಂದೆ ದರ್ಬೆಯೊಂದಿಗೆ ಬಲಭಾಗದ ಕೆಲವು ಕೂದಲನ್ನು ಸಾಂಕೇತಿಕವಾಗಿ ಕತ್ತರಿಸಬೇಕು. ತದನಂತರ ಕ್ಷೌರಿಕನು ಮಗುವನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ಉಳಿದ ಕೇಶವನ್ನು ಪಾಲಕರ ನಿರ್ದೇಶನದಂತೆ ಕತ್ತರಿಸುತ್ತಾನೆ. ಅಲ್ಲದೆ ನೆತ್ತಿಯ ಮೇಲೆ ಕುಲಧರ್ಮಕ್ಕೆ ಅನುಗುಣವಾದ ಶಿಖೆಯನ್ನು ಸ್ಥಾಪಿಸಲಾಗುತ್ತದೆ. ಇದು ವಿಧಿ ಕೂಡ. ಈ ಶಿಖೆಯ ಸ್ಥಾಪನೆಗೆ ವೈಜ್ಞಾನಿಕ ಹಿನ್ನೆಲೆ ಇದೆ. ತಲೆಯ ಒಳಗೆ ನೆತ್ತಿಯ ಸಮೀಪ ರಕ್ತವಾಹಿನಿಗಳು ಸಂಧಿಸುವ ಸ್ಥಾನವಿದೆ. ಅಲ್ಲದೆ ಸಿರಿ ಸನ್ನಿಪಾತಗಳಿಂದಾಗುವ ಅಧಿಪತಿ ಎಂಬ ಕೂದಲಿನ ಸುಳಿ ತಲೆಯ ಹೊರಗೂ ಒಳಗೂ ಇರುತ್ತದೆ. ಈ ಮರ್ಮಸ್ಥಾನಕ್ಕೆ ಆಘಾತವಾದರೆ ಮರಣ ಉಂಟಾಗುತ್ತದೆ. ಆದ್ದರಿಂದ ಈ ಮರ್ಮಸ್ಥಾನದಲ್ಲಿ ಅದರ ರಕ್ಷಣೆಗೆ ಶಿಖಾ ಸ್ಥಾಪನೆ ಅತ್ಯಗತ್ಯ ಎಂಬುದನ್ನು ಸುಶ್ರುತ ಸಂಹಿತೆಯ ಈ ಮುಂದಿನ ವಾಕ್ಯ ಸ್ಪಷ್ಟಪಡಿಸುತ್ತದೆ. ಮಸ್ತಕಾಭ್ಯಂತರೋಪ ಅರಿಷ್ಟಾತ್ ಸಿರಾರ ಸನ್ನಿಪಾತೋ ರೋಮಾವರ್ತೋ ಅಧಿಪತಿ ತತ್ರಾಪಿ ಸದ್ಯೋ ಮರಣಂ. ಆದ್ದರಿಂದ ಶಿಖಾ ಛೇದವನ್ನು ನಿಷೇಧಿಸಲಾಗಿದೆ. ಒಮ್ಮೆ ಶಿಖಾ ಛೇದನವಾದಲ್ಲಿ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳಲಾಗಿದೆ. ಈ ವಿಷಯ ವೀರಮಿತ್ರೋದಯದ ಈ ಮುಂದಿನ ಶ್ಲೋಕದಿಂದ ಸ್ಪಷ್ಟವಾಗುತ್ತದೆ. ಶಿಖಾಂ ಚಿಂದಂತಿ ಯೇ ಮೋಹಾತ್ ದ್ವೇಷಾದ ಜ್ಞಾನತೋ ಅಪಿವಾ ತಪ್ತಕೃಚ್ಛೇಣ ಶುದ್ಧ್ಯಂತಿ ತ್ರಯೋವರ್ಣ ದ್ವಿಜಾತಯಃ. ಚೂಡಾಕರ್ಮ ಸಂಸ್ಕಾರ ಗಂಡು ಮಗುವಿಗೆ ಮಾತ್ರ ವಿಹಿತವಾಗಿದೆ. ಇಂದು ಪ್ರಚಲಿತವಿರುವಂತಹ ದೇವರಿಗೆ ಮುಡಿ ನೀಡುವ ಪದ್ಧತಿ ಗ್ರಹ್ಯ ಸೂತ್ರಗಳಲ್ಲಾಗಲಿ ಸ್ಮೃತಿಗಳಲ್ಲಾಗಲಿ ಉಲ್ಲೇಖಿತವಾಗಿಲ್ಲ. ಒಟ್ಟಿನಲ್ಲಿ ಪ್ರಾಣರಕ್ಷಣೆಗೆ, ಉತ್ಸಾಹವರ್ಧನೆಗೆ, ಶರೀರ ಲಾಘವಕ್ಕೆ, ಆಯುಷ್ಯವರ್ಧನೆಗೆ ಗಂಡು ಮಗುವಿನ ಕೇಶವನ್ನು ಕತ್ತರಿಸಿ ಶಿಖೆಯನ್ನು ಸ್ಥಾಪಿಸಿ ಸಂತೋಷಗೊಳಿಸುವುದೇ ಚೌಲ ಸಂಸ್ಕಾರದ ಆಂತರ್ಯವಾಗಿದೆ. ಮುಂದಿನ ಟಾಪಿಕ್ ಅಕ್ಷರಾಭ್ಯಾಸ. ವಿದ್ಯಾರ್ಜನೆಗೆ ಹೆಬ್ಬಾಗಿಲಾಗಿರುವಂತಹ ಲಿಪಿ ಅಥವಾ ಅಕ್ಷರವನ್ನು ಕಲಿಸಲು ಪ್ರಾರಂಭಿಸುವುದೇ ಈ ಅಕ್ಷರಾಭ್ಯಾಸ ಸಂಸ್ಕಾರ. ಇದನ್ನು ವಿದ್ಯಾರಂಭವೆಂದು ಹೆಸರಿಸಿದ್ದಾರೆ. ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸುವ ಪದ್ಧತಿ ಭಾರತೀಯರಲ್ಲಿ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿದೆ. ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ವೃತ್ತ ಚೌಲಕರ್ಮ ಲಿಪಿಂ ಸಂಖ್ಯಾನಂ ಚ ಉಪಯುಂಜೀತ. ಮಗುವಿಗೆ ಚೌಲಕರ್ಮವಾದ ನಂತರ ಲಿಪಿ ಮತ್ತು ಸಂಖ್ಯೆಯ ಶಿಕ್ಷಣವನ್ನು ನೀಡಬೇಕು ಎಂದಿದ್ದಾನೆ. ಕಾಳಿದಾಸನು ತನ್ನ ರಘುವಂಶ ಮಹಾಕಾವ್ಯದಲ್ಲಿ ರಘು ಮಹಾರಾಜನ ಬಾಲ್ಯವನ್ನು ವರ್ಣಿಸುತ್ತಾ ಚೌಲಕರ್ಮದ ನಂತರ ಚಂಚಲವಾದ ಮುಂಗುರುಳುಳ್ಳ ಹಾಗೂ ಸಮಾನ ವಯಸ್ಕರಾದ ಅಮಾತ್ಯ ಪುತ್ರರೊಂದಿಗೆ ಲಿಪಿಯ ನಿಖರ ಜ್ಞಾನವನ್ನು ಪಡೆದು ಜಲಚರಗಳು ನದಿಯ ಮುಖಾಂತರ ಸಮುದ್ರವನ್ನು ಪ್ರವೇಶಿಸುವಂತೆ ವಾಂಗ್ಮಯ ಸಮುದ್ರವನ್ನು ಪ್ರವೇಶಿಸಿದನು ಎಂದಿದ್ದಾನೆ. ಇಷ್ಟಿದ್ದರೂ ಈ ಅಕ್ಷರಾಭ್ಯಾಸ ಬಹುಕಾಲದವರೆಗೆ ಸಂಸ್ಕಾರದ ಪಂಕ್ತಿಯಲ್ಲಿ ಆಸೀನವಾಗಿರಲಿಲ್ಲ. ಪ್ರಾಚೀನ ಗ್ರಹ್ಯ ಧರ್ಮ ಸೂತ್ರಗಳಲ್ಲಾಗಲಿ ಸ್ಮೃತಿಗಳಲ್ಲಾಗಲಿ ಇದನ್ನು ಸಂಸ್ಕಾರವಾಗಿ ಇರುವುದು ಕಂಡುಬರುವುದಿಲ್ಲ. ವಾಂಗ್ಮಯಕ್ಕೆ ಶ್ರಾವಣ ಅಂದರೆ ಶಬ್ದ ಮತ್ತು ಚಾಕ್ಷುಷ ಅಂದರೆ ಲಿಪಿ ಎಂಬ 2 ರೂಪಗಳಿವೆ. ಪ್ರಾಚೀನ ಭಾರತದಲ್ಲಿ ವಾಂಗ್ಮಯದ ಶ್ರಾವಣ ರೂಪವೇ ಪ್ರಧಾನವಾಗಿತ್ತು. ಜ್ಞಾನದಲ್ಲಿ ಮಸ್ತಿಷ್ಕದಲ್ಲಿ ಧಾರಣೆ ಮಾಡಿ ಅದನ್ನು ತನ್ನ ಶಿಷ್ಯರಿಗೆ ದಾರಿ ಎರೆಯುವ ಮೂಲಕ ಜ್ಞಾನವಾಹಿನಿಯನ್ನು ಮುನ್ನಡೆಸುತ್ತಿದ್ದರು.
ಯಥಾಲಿಖಿತ ಪಾಠವನ್ನು ಪಾಠಕಾಧಮನೆನ್ನುವ ಯಾಜ್ಞವಲ್ಕ್ಯ ಸ್ಮೃತಿಯ ಮಾತಿನಿಂದ ಇದು ವ್ಯಕ್ತವಾಗುತ್ತದೆ. ಆದರೆ ಕಾಲಾನಂತರದಲ್ಲಿ ಈ ಧಾರಣ ಶಕ್ತಿ ಹ್ರಾಸಗೊಳ್ಳುತ್ತಾ ಬಂದಂತೆ ಬರವಣಿಗೆಗೆ ಮಹತ್ವ ಪ್ರಾಪ್ತವಾಗಿರುವುದನ್ನು ಬೃಹಸ್ಪತಿಯ ಶ್ಲೋಕ ಪುಷ್ಟೀಕರಿಸುತ್ತದೆ. ಈ ಶ್ಲೋಕದ ಪ್ರಕಾರ 6 ತಿಂಗಳ ಅವಧಿಯಲ್ಲಿಯೇ ಭ್ರಾಂತಿ ಉಂಟಾಗುವುದರಿಂದ ಓಲೆ ಪತ್ರದಲ್ಲಿ ಬರೆಯಬಹುದಾದ ಅಕ್ಷರಗಳು ಸೃಷ್ಟಿಸಲ್ಪಟ್ಟವು. ಹೀಗೆ ಅಕ್ಷರಜ್ಞಾನ ಅನಿವಾರ್ಯವಾದಾಗ ಅಕ್ಷರಾಭ್ಯಾಸವು ಮಾನವ ಸಂಸ್ಕಾರವಾಗಿ ಮಾರ್ಪಟ್ಟಿತು. ಈ ಸಂಸ್ಕಾರದ ಅರ್ವಾಚೀನತೆಯೋ ಎಂಬಂತೆ ಯಾವ ಸಂಸ್ಕಾರ ಪ್ರಯೋಗದಲ್ಲಿಯೂ ಇದಕ್ಕೆ ಹೋಮವು ಉಕ್ತವಾಗಿಲ್ಲ. ವೀರಮಿತ್ರೋದಯ, ಸ್ಮೃತಿಶ್ಚಂದ್ರಿಕೆ, ಸಂಸ್ಕಾರ ರತ್ನಮಾಲಾ ಹಾಗೂ ಕೆಲವು ಸಂಸ್ಕಾರ ಪ್ರಯೋಗಗಳಲ್ಲಿ ಮಾತ್ರ ಈ ಸಂಸ್ಕಾರದ ಉಲ್ಲೇಖ ಇದೆ. ಇದೇನೇ ಇದ್ದರೂ ಬರವಣಿಗೆಗೆ ಇನ್ನಿಲ್ಲದ ಮಹತ್ವ ಪ್ರಾಪ್ತವಾದ ಈ ಆಧುನಿಕ ನಾಗರಿಕ ಜೀವನದಲ್ಲಿ ಅಕ್ಷರಾಭ್ಯಾಸ ಸಂಸ್ಕಾರಗಳ ಪಂಕ್ತಿಯಲ್ಲಿ ಆಸೀನವಾಗಿರುವುದು ಉಪಾದೇಯವೇ ಆಗಿದೆ. ಈ ಸಂಸ್ಕಾರವನ್ನು ಮಕ್ಕಳಿಗೆ ಬುದ್ಧಿವಂತರಾದವರು ಅಕ್ಷರಾಭ್ಯಾಸ ಸಂಸ್ಕಾರವನ್ನು ಮಕ್ಕಳಿಗೆ ಉಪನಯನ ಸಂಸ್ಕಾರಕ್ಕಿಂತ ಪೂರ್ವದಲ್ಲಿ, ಅಂದರೆ 7 ವರ್ಷಕ್ಕಿಂತ ಮೊದಲೇ ನೀಡಬೇಕೆಂದು ವೀರಮಿತ್ರೋದಯದಲ್ಲಿ ಉಕ್ತವಾಗಿದೆ. ಪಂಡಿತ ಭೀಮಸೇನ ಶರ್ಮರು ತಮ್ಮ ಸಂಸ್ಕಾರ ವಿಧಿಯಲ್ಲಿ ಅಜ್ಞಾತ ಸ್ಮೃತಿಕಾರನ ವಾಕ್ಯವನ್ನು ಉದ್ಧರಿಸುತ್ತಾ 5 ಅಥವಾ 7ನೇ ವಯಸ್ಸಿನಲ್ಲಿ ಈ ಸಂಸ್ಕಾರವನ್ನು ನೀಡಬೇಕೆಂದಿದ್ದಾರೆ. ಕುಂಭ ಮಾಸವನ್ನು ಬಿಟ್ಟು ಉತ್ತರಾಯಣದ ಶುಕ್ಲ ಪಕ್ಷದ ಶುಭ ದಿನದಂದು ಪೂರ್ವಾಹ್ನದಲ್ಲಿ ಮಗುವಿಗೆ ಈ ಅಕ್ಷರಾಭ್ಯಾಸ ಸಂಸ್ಕಾರ ನೀಡಬೇಕೆಂದು ಬೌಧಾಯನೀಯ ಪ್ರಯೋಗದಲ್ಲಿ ಉಕ್ತವಾಗಿದೆ. ವೀರಮಿತ್ರೋದಯದಲ್ಲಿ ವಿಶ್ವಾಮಿತ್ರನೆಂಬ ಸ್ಮೃತಿಕಾರನ ಮಾತನ್ನು ಉದ್ಧರಿಸುತ್ತಾ ಅಪ್ರಸುಪ್ತೇ ಜನಾರ್ದನೆ, ಮಹಾವಿಷ್ಣುವು ಜಾಗೃತನಾಗಿರುವ, ಅಂದರೆ ಮಾರ್ಗಶೀರ್ಷ ಮಾಸದಿಂದ ಜ್ಯೇಷ್ಠ ಮಾಸದವರೆಗಿನ ಕಾಲ ಈ ಸಂಸ್ಕಾರಕ್ಕೆ ಪ್ರಶಸ್ತವಾದುದು ಎನ್ನಲಾಗಿದೆ. ಆಷಾಢ ಶುಕ್ಲ ದ್ವಾದಶಿಯಿಂದ ಕಾರ್ತಿಕ ಶುಕ್ಲ ದ್ವಾದಶಿಯವರೆಗೆ ಮಹಾವಿಷ್ಣುವು ಸುಪ್ತಾವಸ್ಥೆಯಲ್ಲಿರುವನು ಎಂದು ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಉಕ್ತವಾಗಿದೆ. ಆದ್ದರಿಂದ ಈ ಕಾಲ ಅಕ್ಷರಾಭ್ಯಾಸಕ್ಕೆ ಪ್ರಶಸ್ತವಲ್ಲ ಎಂಬುದು ತಾತ್ಪರ್ಯ. ಈ ಸಂಸ್ಕಾರ ನೀಡುವ ದಿನದಂದು ಮಗುವಿನೊಡನೆ ಸ್ನಾನಾದಿಗಳಿಂದ ಪೂತರಾದ ಮಾತಾಪಿತೃಗಳು ಮಮ ಕುಮಾರಸ್ಯ ಸಮಸ್ತ ವಿದ್ಯಾ ಪ್ರಾಪ್ತಾರ್ಥಂ ಅಕ್ಷರಾರಂಭಂ ಕರಿಷ್ಯೆ ಎಂದು ಸಂಕಲ್ಪಿಸಿ ವಾಲುಕಾಸ್ತಂಡಿಲದಲ್ಲಿ ಗಣಪತಿ ಸರಸ್ವತಿ ಗುರುವನ್ನು ಆವಾಹಿಸಿ ಸಂಪೂಜಿಸಿ ಆಚಾರ್ಯರನ್ನು ವಸ್ತ್ರಾಭರಣಗಳಿಂದ ಗೌರವಿಸಿ ಮಗುವನ್ನು ಮಧುರ ಭಕ್ಷ್ಯಾದಿಗಳಿಂದ ಸಂತೋಷಗೊಳಿಸಬೇಕು. ತದನಂತರ ಆಚಾರ್ಯನು ತಾನು ಪೂರ್ವಾಭಿಮುಖವಾಗಿ ಕುಳಿತು ಬಾಲಕನನ್ನು ಪಶ್ಚಿಮಾಭಿಮುಖವಾಗಿ ಕುಳ್ಳಿರಿಸಿಕೊಂಡು ಬಿಂದುರಹಿತ ಓಂಕಾರದಿಂದ ಆರಂಭಿಸಿ ಕುಲದೇವತೆ, ಇಷ್ಟದೇವತೆ ಹಾಗೂ ಅಕಾರದಿಂದ ಕ್ಷಕಾರದವರೆಗಿನ ಅಕ್ಷರಗಳನ್ನು ಬರೆಸಬೇಕು. ಅಕ್ಕಿ ತುಂಬಿದ ಬೆಳ್ಳಿಯ ಹರಿವಾಣದಲ್ಲಿ ಹರಿದ್ರ ಅರಶಿನ ಖಂಡದಿಂದಾಗಲಿ, ವಾಲುಕ ಅಂದರೆ ಮರಳಿನ ಸ್ತಂಡಿಲದಲ್ಲಿ ಅನಾಮಿಕ ಬೆರಳಿನಿಂದಾಗಲಿ ಬಾಲಕನಿಂದ ಆಚಾರ್ಯನು ಬರೆಸಬೇಕು. ಆಮೇಲೆ ಬಾಲಕನನ್ನು ಪೂರ್ವಾಭಿಮುಖವಾಗಿ ಕುಳ್ಳಿರಿಸಿ ಬರೆದ ಅಕ್ಷರಗಳನ್ನು 3 ಬಾರಿ ಹೇಳಿಸಬೇಕು. ಇದಾದ ಮೇಲೆ ಗುರು ಅಭಿವಂದನೆ, ಆಶೀರ್ವಾದ, ಸುಮಂಗಲಿಯರಿಂದ ಬಾಲಕನಿಗೆ ಆರತಿ, ಆವಾಹಿತ ದೇವತೆಗಳ ಉದ್ವಾಸನೆ ಹಾಗೂ ಮೃಷ್ಟಾನ್ನದ ಆತಿಥ್ಯ ನಡೆಯುವುದು. ಇಂದಿನ ಶಿಕ್ಷಣ ವ್ಯವಸ್ಥೆಯ ರೂಪುರೇಷೆಗಳೇ ವಿಭಿನ್ನ ಆಗಿದೆ. ಮಗು ತನ್ನ ಪ್ರಾಥಮಿಕ ಶಿಕ್ಷಣವನ್ನು 6ನೇ ವರ್ಷದಲ್ಲಿ ಪ್ರಾರಂಭಿಸುತ್ತದೆ. ಆದರೆ ಅದಕ್ಕಿಂತ 2 ವರ್ಷ ಮೊದಲೇ, ಅಂದರೆ 4ನೇ ವರ್ಷದಲ್ಲಿ ಪ್ರಾಥಮಿಕ ಪೂರ್ವ ಶಿಕ್ಷಣ ಪ್ರಾರಂಭ ಆಗುತ್ತೆ. LKG UKG ಅಂತ ಹೇಳಲಾಗುತ್ತದೆ. ಅಲ್ಲಿ ಕ್ರೀಡೆಯ ಜೊತೆಗೆ ಕಲಿಕೆಯ ಪ್ರಾರಂಭ ಆಗುತ್ತೆ. ಆದ್ದರಿಂದ ಮಗುವಿಗೆ 3ನೇ ವರ್ಷದಲ್ಲಿ ಈ ಸಂಸ್ಕಾರ ನೆರವೇರಿಸುವುದು ಅನಿವಾರ್ಯ. ಆ ಕಾರಣ ಈ ಕಾಲದಲ್ಲಿ ಈ ಸಂಸ್ಕಾರ ನೀಡುವುದರಿಂದಾಗುವ ಸಾಧಕ ಬಾಧಕಗಳನ್ನು ವಿದ್ವನ್ ಮಂಡಳಿ ಪರಾಮರ್ಶಿಸಬೇಕಾದ ಅಗತ್ಯ ಇದೆ ಎಂದು ಈ ಮೂಲಕ ತಿಳಿಸಲಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಸಂಸ್ಕಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದಿಡ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.